ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸತ್ಯವ ಗಂಡನ ಮನೆ ಸೇರಾಗಿದೆ. ಬಾಳು ಮಾತಾಡ್ತಾ ಇಲ್ಲ, ಮತ್ತು ಬಾಳು ಅಪ್ಪ ಅಮ್ಮನೂ ಕೂಡ ಬಾಳು ಜೊತೆ ಮಾತಾಡ್ತಾ ಇಲ್ಲ. ಅವನು ತಪ್ಪಾದರೂ ಏನಿದೆ, ಅವನು ಆಗಲ್ಲ ಮದುವೆ ಅಂದ್ರೂ ಇವರೇ ಬಲವಂತ ಮಾಡಿಬಿಟ್ಟಿದ್ದಾರೆ. ಇವಾಗ ಅವನ ಜೊತೆ ಮಾತುಕತೆನೇ ಇಲ್ಲ, ಏಕೆಂದರೆ ಸತ್ಯವನ ಜೊತೆ ಅವ್ನು ಮಾತಾಡ್ತಾ ಇಲ್ಲ. ಮದುವೆ ತಾನೇ ಆಗೋಯ್ತಲ್ಲ ಅಂದ್ಕೊಂಡು ಸುಮ್ಮನಿದ್ದಾನೆ ಅವನ ಪಾಡಿಗೆ ಅವನು. ಅದಕ್ಕೆ ಬಾಳು ಅಮ್ಮಂಗೂ ಕೋಪ ಇದೆ, ಬಾಳು ಅಪ್ಪಂಗೂ ಕೋಪ ಇದೆ. ಹೊಲ ಬಿತ್ತಕ್ಕೆ ಹೋಗಬೇಕು ಅಂತ ಅವ್ರು ಹೊಡ್ತಾರೆ. ಇವನು ಹೊಲ ಬಿತ್ತಕ್ಕೆ ಬರಲ್ಲ ಅಂತಾನೆ, ಬಾಳು ಬರಲ್ಲ ಅಂತಾನೆ. ಬಾಳು ತಮ್ಮ ಮಾತ್ರ ಆಯ್ತಪ್ಪ ನಾನು ಬರ್ತೀನಿ ಅಂತ ಹೇಳ್ತಾನೆ. ಬಾಳು ಮಾತ್ರ ನಾನು ಬರಲ್ಲ, ನನಗೆ ಅವೆಲ್ಲ ಆಗಲ್ಲ ಅಂತಾನೆ. ಏನಕ್ಕಾಗಲ್ಲ, ನೀನು ಮನೆ ಮಗ ತಾನೆಯಾ, ಆ ಕೆಲಸ ಎಲ್ಲ ನೀನು ಮಾಡಬೇಕು ಅಂತ ಎಷ್ಟೆಲ್ಲ ಹೇಳಿದ್ರೂ ಅವನಿಗೆ ತಲೆಗೂ ತಗೊಳ್ಳಲ್ಲ, ಅವ್ನು ಮಾಡೋದು ಇಲ್ಲ. ಆಮೇಲೆ ಸತ್ಯವ ಹೇಳ್ತಾಳೆ ನಾನು ಬರ್ತೀನಿ ಹೊಲಕ್ಕೆ ಅಂತ. ನಿನಗಿನ್ನೂ ಅರ್ಶಿಣದ ಎಣ್ಣೆ ನೀರೇ ಆರಿಲ್ಲ, ಬೇಡ ಬೇಡ ನೀನು ಮನೇಲೇ ಇರು ಅಂತ ಹೇಳ್ತಾರೆ. ಈ ಕಡೆ ಕಾಳ್ಯ ವೈರಾಗಿ ಹತ್ರ ಏನೋ ಕೇಳ್ತಾ ಇರ್ತಾನೆ, ವೈರಾಗಿ ಏನೋ ಹೇಳ್ತಾ ಇರ್ತಾನೆ. ಆಮೇಲೆ ಅಲ್ಲಿಂದ ಅವರ ಗುರುಜಿ ಹತ್ರ ಹೋಗ್ತಾನೆ ಅವನು. ಅಲ್ಲೂ ಕೂಡ ಏನೇನೋ ಕೇಳಿ ಹೇಳಿ ಮಾಡ್ತಾ ಇರ್ತಾರೆ. ಯಜ್ಞ ಯಾಗಾದಿಗಳನ್ನು ಮಾಡಿ ಬಾಳಿನ ಮಾವನ್ನೇ ಸಾಯಿಸ್ಬಿಟ್ಟಿದ್ದಾರೆ ಅವರು. ಆ ಸಿಟ್ಟು ಸತ್ಯವ್ಗೂ ಇದೆ, ಗಂಗವ್ಗೂ ಇದೆ, ಮತ್ತು ಎಲ್ಲ ಅವ್ರ ಫ್ಯಾಮಿಲಿ ಎಂಟರ್ ಎಲ್ಲ ಪ್ರೆಸೆಂಟು ಸದಸ್ಯರಿಗೂ ಅವನ ಮೇಲೆ ಕೋಪನೇ ಇದೆ, ಬಾಳು ಮೇಲೆ. ಬಟ್ ಎಲ್ಲ ಕೋಪ ಮಾಡಿಕೊಂಡು ಏನೂ ಮಾಡೋಕ್ಕಾಗಲ್ಲ. ಅವನ ದಾರಿನೇ ಅವನಿಗೆ, ಅವ್ನು ಯಾರ ದಾರಿಗೂ ಬರಲ್ಲ ವಾಪಸ್ಸು, ಅವನ ದಾರಿನೇ ಅವನು. ಈ ಕಡೆ ಗೌಡ ರಾತ್ರಿ ಎಲ್ಲ ಕನಸು ಕಾಣ್ತಿರ್ತಾನೆ. ಹೇಗೆ ಅಂದರೆ ಅವನು ಯಾರೋ ಕೊಲೆ ಸಾಯಿಸ್ದಂಗೆ, ಅವನು ಮತ್ತು ಅಲ್ಲಿ ದೇವಲೋಕಕ್ಕೆ ಹೋದಂಗೆ, ಅಲ್ಲಿ ಮತ್ತು ಅವರೆಲ್ಲ ಕ್ವಶನ್ ಕೇಳ್ದಂಗೆ, ಏನೇನೋ ಅವನನ್ನು 4 ಜನ ಹೊತ್ಕೊಂಡು ಹೋದಂಗೆ ಹಿಂಗೆಲ್ಲ ಕನಸು ಕಂಡಿರ್ತಾನೆ ರಾತ್ರಿ ಎಲ್ಲ. ಬೆಳಗ್ಗೆ ಸಂಧ್ಯಾ ಅಲ್ಲಿ ಒಕ್ಕರ್ಸ್ಕೊತಾನೆ 7 ಗಂಟೆಗೆ. ಒಕ್ಕರ್ಸ್ಕೊಂಡ ತಕ್ಷಣ ಗೌಡ್ರೆ 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 ಏನೋ ಕನಸು ಕಾಣ್ತವ್ರೆ ಅಂತ ಇವನು ನಗಾಡ್ಕೊಂಡು ಖುಷಿಯಾಗಿ ಗೌಡ್ರೆ 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 ಅಂತ ಕೊನೆಗೆ ಗೌಡ್ರೆ ಅಂತಾನೆ. ಹಾಗೆ ಎದ್ದು ಕೂತ್ಕೊಬಿಡ್ತಾನೆ. ಸಂಧ್ಯಾ ಏನ್ಲ ಬಂದಿದ್ದು, ಯಾಕೋ ಬಂದೆ ಇಲ್ಲಿ, ಏನು ಕೆಲಸ ಇತ್ತು ಇಷ್ಟೊತ್ತಿಗೆ ಅಂತ. ಇಷ್ಟೊತ್ತಿಗೆ ಆಗಲೇ 7 ಗಂಟೆ ಆಯಿತು ಗೌಡ್ರೆ ಅಂತಾನೆ. 7 ಗಂಟೆ ಆಗೋಯ್ತಾ, ಮತ್ತು ಏನೋ ಬಂದಿದ್ದು ಅಂತಾನೆ. ಏನಿಲ್ಲ ಗೌಡ್ರೆ, ಸುಮ್ಮನೆ ಬಂದೆ, ನಿಮ್ಮನ್ನು ನೋಡ್ಕೋಗೋಣ ಅಂತ ಬಂದೆ ಅಂತ. ಆಮೇಲೆ ಹಿಂಗೆ ಮಾತಾಡ್ತಾ ಮದುವೆ ವಿಷಯ, ಅವನ ಮದುವೆ ಭಾಳ ಮದುವೆನ ಆಯಿತು, ನನ್ನ ಮದುವೆ ಯಾವಾಗ ಗೌಡ್ರೆ ಅಂತ ಕೇಳ್ತಿರ್ತಾನೆ. ಅಷ್ಟೊತ್ತಿಗೆ ಅವನ ಹೆಂಡತಿ ಅಲ್ಲಿ ಬಂದ ತಕ್ಷಣವೇ ಏನು ಮಾತಾಡ್ತಿದ್ದೀರಿ, ಏನು ವಿಷಯ, ನನಗೆ ಗೊತ್ತಿಲ್ಲದಂಗೆ ಯಾವ ವಿಷಯ ಮಾತಾಡ್ತಿದ್ದೀರಿ ಅಂತ ಬರ್ತಾಳೆ. ಆವಾಗ ಸಂಧ್ಯಾ ಹೇಳ್ತಾನೆ, ನನಗೆ ಮದುವೆ ಮಾಡ್ತಾರೆ ಗೌಡ್ರು, ಅದಕ್ಕೆ ಆ ವಿಷಯ ಮಾತಾಡ್ತಾಯಿದ್ದು ಅಂತ. ಅಯ್ಯೋ ಹಂಗೇನಿಲ್ಲ ಹೆಂಡ್ತಿಗೆ ಹೇಳ್ತಾನೆ, ಹಂಗೇನಿಲ್ಲ, ನೀನು ಅದನ್ನು ತಿಳ್ಕೊಬೇಡ, ಅವನೇನೋ ಬೇರೆ ಹೇಳ್ತವನೆ ಅಂತ. ಈ ಕಡೆ ತಾತಂಗೆ ಊಟ ತೊಗೊಂಡೋಗಿ ಕೊಡ್ತಾಳೆ. ಊಟ ಮಾಡಲ್ಲ ಅಂತ ಇರುತ್ತೆ ತಾತ. ಕೊನೆಗೆ ಸಮಾಧಾನ ಮಾಡಿ ಇವಳೇ ಮನೆ ಮಹಾಲಕ್ಷ್ಮಿನೇ ಊಟ ಮಾಡ್ತಿಲ್ಲ, ನಾನೇ ಊಟ ಮಾಡಲಿ ಅಂತ ತಾತ ಹೇಳುತ್ತೆ. ಅದಕ್ಕೆ ಇಲ್ಲ ತಾತ ನೀವು ಊಟ ಮಾಡಿ, ಅಜ್ಜಿನೂ ಊಟ ಮಾಡ್ತಾರೆ, ನೀವು ಊಟ ಮಾಡಿ ಅಂತ. ಬಾಳು ಊಟ ಮಾಡಿದ್ನ, ಇಲ್ಲ ಬಾಳ್ಯನೂ ಊಟ ಮಾಡಿಲ್ಲ, ಅವರು ಎಲ್ಲಿ ಹೋದ್ರೋ ಗೊತ್ತಿಲ್ಲ ಅಂತಾಳೆ ಸಿಟ್ಕೊಂಡಂಗೆ. ಸರಿ ಅಂತೇಳ್ಬಿಟ್ಟು ಇವಳು ತಟ್ಟೆ ಇಸ್ಕೋತಾನೆ. ಆಮೇಲೆ ಅವಳು ಹೋಗ್ತಾಳೆ ಊಟ ಮಾಡಿ, ತುಂಬ ಬಲವಂತ ಮಾಡಿ ಕೊಟ್ಟ ಮೇಲೆ ತಟ್ಟೆ ಇಸ್ಕೋತಾನೆ. ಬಾಳ್ಯ ಮತ್ತು ಅಲ್ಲಿ ಹೋಗ್ತಾನೆ, ಕೆರೆ ನದಿ ಹತ್ರ ಹೋಗಿ ನಿಂತಿರ್ತಾನೆ. ಅದನ್ನು ಕಾಳಭೈರವ ನೋಡಿ ಬಾಳೊಂದು ಹೆಜ್ಜೆನೂ ಅವನು ಪರೀಕ್ಷೆ ಮಾಡ್ತಲೇ ಇರ್ತಾನೆ. ಈಗ ಅವನು ಹೋಗಿ ನಿಂತಿದ್ದಾನೆ. ಆದರೆ ಅವನಿಗೆ ದಿಕ್ಕು ಇವಾಗ ಹೆಂಗೆ ಮಾಡಬೇಕು, ನಾನು ಮದುವೆ ಬೇರೆ ಮಾಡಿಬಿಟ್ರೆ ಹೆಂಗೆ ಮಾಡಬೇಕು, ನಾನು ಹೊರ ಸಂಚಾರಿಗೆ ಹೋಗೋದಾ ಅಥವಾ ಮನೇಲಿ ಸಂಸಾರಿಯಾಗಿರೋದಾ, ಈ ಥರ ಅವನ ಯೋಚನೆಗಳೇ ಆ ಥರ ಆಗಿರ್ತವೆ. ಎಷ್ಟೇ ಯೋಚನೆ ಮಾಡಿದ್ರೂ ಅವನಿಗೆ ಒಂದು ಕ್ಲಿಯರ್ ಆಗಿ ಯಾವ ಯೋಚನೆಯೂ ಬರ್ತಾ ಇರಲ್ಲ. ಕಾಳಭೈರವ ಇಲ್ಲಿ ಯೋಚನೆ ಯೋಗ ಯಜ್ಞ ಮಾಡ್ತಾ ಬಾಳಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಕಾಳಭೈರವಂದಾಗಿರುತ್ತೆ. ಬಾಳಿಗೆ ಪ್ರತಿಯೊಂದು ವಿಷಯಗಳು ಅಲ್ಲಿ ಗೊತ್ತಾಗ್ತಾ ಇರುತ್ತೆ. ಇವನೇನೇ ಮಾಡಿದ್ರೂ ಅವನಿಗೆ ಗೊತ್ತಾಗ್ತಾನೆ ಇರುತ್ತೆ. ಆ್ಯಕ್ಚುಲಿ ಅವನು ಲಾಡುಗೆ ವಿಷ ಹಾಕಿರೋದೇ ಇವನು. ವಿಷ ಹಾಕಿದ ತಕ್ಷಣ ತಿಂದು, ಅವನಿಗೆ ಲಾಡು ಅಂದರೆ ತುಂಬ ಇಷ್ಟ, ಹಂಗಾಗಿ ಲಾಡು ತೊಗೊಂಡು ತಿಂದ ತಕ್ಷಣ ಸತ್ತೋಗಿರ್ತಾನೆ. ಬಾಕಿಯವ್ರಿಗೆಲ್ಲ ಏನೂ ಆಗಿರಲ್ಲ.
ಈ ಕಾಳಭೈರವನ ಕಾಳಿಯ ಇದ್ದಾನಲ್ಲ, ಇವನಿಗೆ ಅವೆಲ್ಲ ಗೊತ್ತಿರುತ್ತೆ. ಇವನು ಏನು ಹೇಳಕ್ಕೆ ಹೋಗಲ್ಲ. ಇವನು ಗುರುಗಳ ಜೊತೆನೇ ಇದ್ದುಬಿಡ್ತಾನೆ. ಆಮೇಲೆ ನನಗೂ ಎ ಟು ಜಡ್ಡು ಗೊತ್ತಿರಲ್ಲ ಅಂತೇಳ್ಬಿಟ್ಟು ಇವನು ಕಾಳಿಯ ಹೇಳ್ತಾನೆ, ನನಗೆ ಏನು ಗೊತ್ತಿರಲ್ಲ ಅಂತ. ಈ ಕಡೆ ಬಂದು ಅಕ್ಕ ತಂಗಿ ಇಬ್ಬರೂ ತರಕಾರಿನ ಏನೋ ಹೆಚ್ಚುತ್ತಾ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲ ಕಣೆ ಅಕ್ಕ ನೀನು ಬಾಳೆಮ್ಮಮ್ಮನ ಮಾತಾಡಿಸ್ತೀಯಾ ಅಂತ ಕೇಳ್ತಾಳೆ. ಅವರಿಗೆ ಅಷ್ಟಿರ್ಬೇಕಾದ್ರೆ ನಾನೇಕೆ ಮಾತಾಡಿಸ್ಲಿ, ನಾನು ಮಾತಾಡ್ಸಲ್ಲ, ಅವರೇ ಮಾತಾಡಿಸ್ಲಿ ಅಂತಾಳೆ. ಅವ್ರು ಮಾತಾಡ್ಸಲ್ಲ ಕಣೆ, ಅವ್ರಿಗೆ ಮದುವೆನೇ ಇಷ್ಟ ಇರಲ್ಲ, ಅಂಥದ್ರಲ್ಲಿ ಬಲವಂತವಾಗಿ ಮದುವೆ ಮಾಡಿರೋದು, ನೀನು ಮಾತಾಡಿಸು, ನಿನಗೆ ತಾನೇ ಬೇಕಿರೋದು, ನೀನು ಮಾತಾಡಿಸು ಅಂತ. ನನಗೇನು ಬೇಕಿಲ್ಲ, ನಾನು ಮಾತಾಡ್ಸಲ್ಲ ಅಂತ ಹೇಳ್ತಾಳೆ. ಆಮೇಲೆ ಎಲ್ಲ ಬಂದು ಕೂತ್ಕೊಂಡು ಹೊಲಕ್ಕೆ ಹೋಗೋದು ಅಂತ. ಅದಕ್ಕೆ ಇವಳು ಹೇಳ್ತಾಳೆ, ಮೊಮ್ಮಗಳು, ನಾನು ಬರ್ತೀನಿ ಹೊಲಕ್ಕೆ ಕೆಲಸ ಮಾಡೋಕ್ಕೆ ಅಂತ. ಬೇಡ, ನಿನಗೆ ಎಣ್ಣೆ ಮೈಯ ಆರಿಲ್ಲ, ಬರೋದು ಬೇಡ ಅಂತ ಹೇಳ್ತಾರೆ. ಇವನಿಗೂ ಅಷ್ಟೇ, ಬಾಳುಗೆ ಅಣ್ಣ ಹೇಳ್ತಾನೆ, ಅಪ್ಪ ಹೊಲದ ಕೆಲಸ ಮಾಡಬೇಕು ಅಂತವ್ರೆ ಅಂತ. ಇಲ್ಲ, ನಾನು ಹೊರಗಡೆ ಹೋಗ್ಬರ್ತೀನಿ ಅಂತಾನೆ. ಹೊರಗಡೆ ಹೋಗೋಕ್ಕೆ ಎಲ್ಲಾಗುತ್ತೆ, ಹೊಲದ ಕೆಲಸ ಮಾಡಬೇಕಂತೆ ಅಪ್ಪ ಅಂತವ್ರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ಇಲ್ಲ, ನನಗೆ ಬರೋಕ್ಕಲ್ಲ ಅಂತ ಎದ್ದೋಗ್ತಾನೆ. ಹೊರಗಡೆ ಏನೋ ಕೆಲಸ ಇದೆ ಅಂತೇಳಿ ಎದ್ದೋಗ್ತಾನೆ. ಇವರೆಲ್ಲ ಮುಖ ನೋಡ್ಕೊಳ್ತಾ ಇರ್ತಾರೆ. ಆವಾಗ ಸಂಧ್ಯಾ ಅಲ್ಲಿಗೆ ಬರ್ತಾನೆ ಬಾಗಿಲಿಗೆ. ಇವನು ಹೋಗ್ಬಿಟ್ಟು ಹೊರಗಡೆ ಕೂತಿರ್ತಾನೆ. ಬಾಳ್ಯ ಹೊರಗಡೆ ಕೂತು ಅವನ ಪಾಡಿಗೆ ಅವನು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಬಾಳ್ಯ ಅಲ್ಲಿಗೆ ಹೋಗ್ತಾನೆ. ಬಾಳ್ಯ ಹೋಗಿ ಎಲ್ಲರೂ ಇದು ಗಂಗವ್ವಗೆ ಹುಷಾರಿಲ್ಲಂತೆ, ಗಂಗವ್ವ ಬರೋಕ್ಕೆ ಹೇಳಿದ್ದಾರೆ, ಹೋಗ್ಬೇಕಂತೆ ಅಂತ ಇವನು ಸುದ್ದಿ ತಿಳಿಸೋದು ಎಲ್ಲರಿಗೂ, ಊರವರಿಗೆಲ್ಲ ಸುದ್ದಿ ತಿಳಿಸೋದಾಗಿರುತ್ತೆ. ಆಮೇಲೆ ಅವನು ಬಾಳಿನ ತಮ್ಮ ಬರ್ತಾನೆ ಆಚೆಗೆ. ಬಂದಾಗ ಸಂಧ್ಯಾ ಮಾತಾಡ್ತಾ ನಿಂತಿರ್ತಾನಲ್ವ, ಏನು ಸಂಧ್ಯಾ ಈ ಕಡೆ ಅಂತ ಕೇಳ್ತಾನೆ. ಏನಿಲ್ಲ, ಗಂಗವ್ವ ನೋಡಬೇಕು, ಬೇಗ ಬರೋಕ್ಕೆ ಹೇಳು ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಓ, ಏನಾಗಿತ್ತು ಗಂಗವ್ವಗೆ? ಏನಿಲ್ಲ, ಆರಾಮಿದ್ದಾರೆ ಅಂತ. ಸರಿ, ಹೋಗಿ ಬರ್ತೀವಿ ಅಂತ ಹೇಳ್ಕೊಂಡು ಒಳಗೆ ಹೋಗ್ತಿರ್ತಾಳೆ. ಅಷ್ಟೊತ್ತಿಗೆ ಗಂಡ ಹೇಳ್ತಾನೆ, ನಾನು ಒಬ್ಬನೇ ಹೋಗಿ ಬರ್ತೀನಿ, ನೀವೆಲ್ಲ ಬೇಡ, ಸುಮ್ಮನೆ ಇರು, ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತ ಹೊರಡ್ತಾನೆ. ಆಮೇಲೆ ಅವನೊಬ್ಬನೇ ಹೋಗೋಕ್ಕೆ ರೆಡಿ ಆಗ್ತಾನೆ. ಇವರಪ್ಪ ಒಬ್ಬನೇ ಹೋಗೋಕ್ಕೆ ರೆಡಿ ಆಗ್ತಾನೆ. ರೆಡಿಯಾಗಿ ಹೋಗಿ ಬರೋ ಹೊತ್ತಿಗೆ ಅವನಿಗೆ ವಿಚಾರಿಸ್ಕೊಂಡೇ ಬರ್ತೀನಿ, ಅದು ಏನಾಗಿದೆ ಅಂತೇಳಿ, ನೀವೆಲ್ಲ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇನ್ನು ಬಾಳನೂ ಅಷ್ಟೇ, ನಾನು ಆಚೆ ಕಡೆ ಹೋಗಿ ಬರ್ತೀನಿ ಅಂತ ಅವನು ಹೋಗ್ತಾನೆ. ಹೀಗಾಗಿ ಇನ್ನು ಸತ್ಯವ್ವ ಮತ್ತು ಸತ್ಯವ್ವನ ತಂಗಿ ಮತ್ತು ಅಜ್ಜಿ ಇಷ್ಟು ಜನ ಅಲ್ಲಿ ಮನೇಲಿ ಇರ್ತಾರೆ. ವಿಷಯ ಏನು ಅಂತ ಗೊತ್ತಿರಲ್ಲ. ಅತ್ತೆನೇ ಹೋಗ್ಬಿಟ್ಟಿದ್ದಾರಲ್ಲ ಅವಾಗ, ಹಂಗಾಗಿ ಅತ್ತೆನೇ ಎಲ್ಲ ವಿಚಾರಿಸ್ಕೊಬರ್ತಾರೆ ಅಂದ್ಕೊಂಡು. ಅತ್ತೆ ಅಂದರೆ ಅಜ್ಜಿ, ಇವನಿಗೆ ಅಮ್ಮ, ಅವಳಿಗೆ ಅಜ್ಜಿ. ತಾತ ಹೋಗೋರೆಲ್ಲ ವಿಚಾರಿಸ್ಕೊಬರ್ತಾರೆ ಅಂದ್ಕೊಂಡು ಸುಮ್ಮನಾಗ್ತಾರೆ. ಆಮೇಲೆ ಸುಮ್ಮನಾಗ್ತಾರೆ. ಇಲ್ಲಿ ಮಾತುಕತೆ ಆಯ್ತವೆ. ಏನಕ್ಕೆ ಸತ್ಯವನ್ನು ಮದುವೆ ಮಾಡ್ಕೊಂಡು ಬಂದಮೇಲೆ ಆಮೇಲೆ ಬಾಳನ ಅಪ್ಪ, ನಾನು ಹೋಗಿ ಗಂಗವ್ವನ ವಿಚಾರಿಸ್ಕೊಂಬರ್ತೀನಿ ಅದೇನು ಅಂತೇಳಿ ಅಂತ. ಬಾಳನ ಅಮ್ಮನೂ ಹೊರಡ್ತಾಳೆ, ನಾನು ಹೋಗಿ ಬರ್ತೀನಿ ಅಂತೇಳಿ. ಸತ್ಯವ್ವ ನಾನು ಬರ್ತೀನಿ ಅಂತಾಳೆ. ಬೇಡ ನೀವೆಲ್ಲ ಮನೇಲೇ ಇರಿ, ನಾನು ಹೋಗಿ ಅದೇನು ಅಂತ ವಿಚಾರಿಸ್ಕೊಬರ್ತೀನಿ ಅಂತ ಹೊರಡ್ತಾಳೆ. ಸರಿ, ಇವನು ಹೊರಟು ರೆಡಿಯಾಗಿ ಬಂದು ಅವ್ರ ಮುಂದೆನೇ ಹೊರಟೋಯ್ತಾನೆ ಮಗಳ ಮನೆಗೆ. ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು. ಸರಿ, ಉಳ್ಕೊಂಡೇ ಬನ್ನಿ, ಅರ್ಜೆಂಟ್ ಮಾಡ್ಕೊಂಡು ಬರಬೇಡಿ, ಏನಾದ್ರು ಕೆಲಸ ಇದ್ದರೆ ಉಳ್ಕೊಂಡು ಮಾಡಿಬಿಟ್ಟೇ ಬನ್ನಿ, ನಾಳೆ ಬೆಳಗ್ಗೆನೇ ಬನ್ನಿ ಪರವಾಗಿಲ್ಲ, ಆದರೆ ವಿಷಯ ತಿಳಿಸಿ ಸಾಕು ಅಂತ ಹೇಳಿರ್ತಾಳೆ. ಈ ಕಡೆ ಇವನು ಹೋಗಿ ಕೂತ್ಕೊಂಡು ಯೋಚನೆ ಮಾಡ್ತಾನೇ ಇರ್ತಾನೆ. ಆದರೆ ಏನು ಯೋಚನೆ ಮಾಡಿದ್ರೂ ಯಾವ ಥರ ಇದು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಹಾಗೆ ಯೋಚನೆ ಮಾಡ್ತಾನೇ ಇರ್ತಾನೆ. ಆಮೇಲೆ ಬಾಳು ಅವನು ಸಂಧ್ಯಾ ಮದುವೆ ಆಗೋಕ್ಕೆ ಅಂತ ಹುಡುಕಿ ಅಂತ ಹೇಳ್ತಾ ಇರ್ತಾನೆ ಅಲ್ಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.